ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಚಂದನ ವಾಹಿನಿಯರ ಪ್ರೇಕ್ಷಕರಿಗೆ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಪುರಾಣಗಳು ಎಷ್ಟಿವೆ, ಆ ಪುರಾಣಗಳ ಸಾರಾಂಶ ಏನು ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಪುರಾಣಗಳಲ್ಲಿರ್ತಕ್ಕಂತಹ ಒಂದು ಸಾರಾಂಶವನ್ನು, ನೀತಿಯನ್ನು ತಿಳ್ಕೊಂಡ್ವು. ಮುಂದುವರೆದ ಭಾಗವಾಗಿ ಈ ಒಂದು ಸಂಚಿಕೆಯಲ್ಲಿ ಆ ಒಂದು ಮಹತ್ವ ಮತ್ತು ತೀರ್ಥಕ್ಷೇತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಭಾವಶುದ್ಧಿ ಪರಂ ಶೌಚಂ ಪ್ರಮಾಣಂ ಸರ್ವಕರ್ಮಸು ಅಂತ ಪದ್ಮಪುರಾಣದಲ್ಲಿ ತಿಳಿಸ್ತಾರೆ. ಅಂದರೆ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಭಾವಶುದ್ಧಿ ಇರಬೇಕಂತೆ ಮತ್ತು ಮನಸ್ಸಿನ ಶುದ್ಧತೆಯಿಂದ, ಮನಸ್ಸು, ಬುದ್ಧಿ, ಅಹಂಕಾರ, ಅಂತಃಕರಣದ ಒಂದು ಶುದ್ಧಿಯಿಂದ, ಭಾವಶುದ್ಧಿಯಿಂದ ನಾವು ಕೆಲಸ ಮಾಡಿದ್ರೆ ಅದೇ ಶ್ರೇಷ್ಠವಾದ ಶುದ್ಧಿ, ಹಿರಿದಾದ ಶುದ್ಧಿ ಅನ್ನೋದನ್ನು ಪದ್ಮಪುರಾಣ ತಿಳಿಸುತ್ತೆ. ಅದೇ ನಿರ್ಣಾಯಕವಾದದ್ದು. ಅದರ ಜೊತೆಗೆ ವಿಜ್ಞೇನ ಸಹ ಸಂಯೋಗ ಸುಧಾರಸ ಸಮಸ್ಮೃತ ಅಂತ ದೇವಿ ಭಾಗವತದಲ್ಲಿ ತಿಳಿಸ್ತಾರೆ. ಚೆನ್ನಾಗಿ ಅರಿತವರೊಂದಿಗೆ, ಜ್ಞಾನಿಗಳೊಂದಿಗೆ ನಾವು ಸಂಸರ್ಗವನ್ನು, ಸತ್ಸಂಗವನ್ನು ಹೊಂದಿದರೆ ಅದು ಅಮೃತ ರಸಕ್ಕೆ ಸಮಾನ. ಅದೇ ರೀತಿಯಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲಿ ತಿಳಿಸ್ತಾರೆ, ಶುಭ ಅಶುಭಂ ಚ ಯತ್ ಕರ್ಮ ವಿನಾ ಭೋಗ ನಚಕ್ಷಯ ಅಂತ. ಒಳ್ಳೆಯ ಕರ್ಮವೋ ಅಥವಾ ಅಶುಭ ಕರ್ಮವೋ ನಾವು ಮಾಡ್ತಕ್ಕಂಥದ್ದನ್ನು ನಾವು ಮಾಡಿ ಮುಗಿಸಿ ಅದನ್ನು ಅನುಭವಿಸದೆ ಕಡಿಮೆ ಆಗೋದಿಲ್ಲ ಅಂತ ತಿಳಿಸ್ತಾರೆ. ಇದರೊಂದಿಗೆ ಇನ್ನೊಂದು ವಿಷಯವನ್ನು ನಾರದೀಯ ಪುರಾಣದಲ್ಲಿ ತಿಳಿಸ್ತಾರೆ. ಅಸೂಯ ವರ್ತತೆ ಯಸ್ಮಿನ್ ತಸ್ಯ ವಿಷ್ಣು ಪರಾಂಗುಖಃ ಅಂತ. ಅಂದರೆ ಯಾರಿಗೆ ಈ ಮಾತ್ಸರ್ಯ ಅಥವಾ ಹೊಟ್ಟೆ ಕಿಚ್ಚು ಉಂಟೋ, ಸದಾ ಬೇರೆಯವರ ವಿಷಯದಲ್ಲಿ, ಬೇರೆಯವರ ಉನ್ನತಿಯಲ್ಲಿ ಅಸೂಯೆಯನ್ನು ಪಡ್ತಾ ಇರ್ತಾರೋ ಅಂತಹವನಿಗೆ ಭಗವಾನ್ ವಿಷ್ಣು ದೊರಕೋದಿಲ್ಲ ಅಂತ. ಹಾಗಿದ್ಮೇಲೆ ಯಾವ ರೀತಿ ನಾವು ಜೀವನ ನಡೆಸಬೇಕು ಅನ್ನೋದನ್ನು ಮಾರ್ಕಾಂಡೇಯ ಪುರಾಣದಲ್ಲಿ ಹೇಳ್ತಾರೆ. ಜೀವಿತಂ ಗುಣಿನ ಶ್ಲಾಘ್ಯಂ ಜೀವನ್ನಪಿ ಮೃತೋರ್ನ ಗುಣೆ. ಅಂದರ್ಥ, ಗುಣಶಾಲಿಯಾದವನ ಜೀವನವೇ ಧನ್ಯ, ಗುಣವಿಲ್ಲದವನು ಯಾವ ರೀತಿಯಲ್ಲಿ ಬದುಕಿದ್ರೂ ಕೂಡ ಅದು ಪ್ರಯೋಜನವಿಲ್ಲ ಅಂತ. ಹೀಗೆ ಪ್ರತಿ ಒಂದು ಪುರಾಣದಲ್ಲೂ ನಾವು ನೂರಾರು ಸುಭಾಷಿತಗಳನ್ನು, ನೈತಿಕ ವಿಷಯಗಳನ್ನು, ನೈತಿಕ ಮಾರ್ಗ, ಸನ್ಮಾರ್ಗದ ಬಗ್ಗೆ ತಿಳ್ಕೊಳ್ತೀವಿ. ಮತ್ತು ಅದರ ಸಂದರ್ಭದಲ್ಲಿ ಈ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂತಹ ಹಲವಾರು ತೀರ್ಥಕ್ಷೇತ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತು ಏನಾಗೋಗಿದೆ ಎಂದರೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಕೇವಲ ಯುವಕರು, ಯುವತಿಯರು ಫ್ಯಾಷನ್ನಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ನಾವೆಲ್ಲ ನೋಡಿದ ಹಾಗೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಇತ್ತೀಚೆಗೆ ಯುವಕ ಯುವತಿಯರ ದಂಡೆಯಲ್ಲಿ ಹೋಗಿ ಕೇವಲ ರೀಲ್ಸ್ ಅಂತ ಮುಂತಾದನ್ನು ಮಾಡ್ತಾ ಅದನ್ನು ವಾಟ್ಸಪ್ನಲ್ಲಿ, ಯೂಟ್ಯೂಬ್ಗಳಲ್ಲಿ ಹಾಕಿ ಅದು ಆ ತೀರ್ಥಕ್ಷೇತ್ರಗಳ ಒಂದು ನಿಜವಾದ ಮಹತ್ವಕ್ಕೇನೆ ಅವರು ಧಕ್ಕೆ ತರ್ತಾ ಇದ್ದಾರೆ. ಇದು ಒಂದು. ಎರಡನೇದಾಗಿ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಕ್ಕಂಥವರು ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತಾ ಇದ್ದಾರೆ. ಪ್ರಾಚೀನ ಕಾಲದ ಒಂದು ಸಂಪ್ರದಾಯ ಇತ್ತು, ತೀರ್ಥಕ್ಷೇತ್ರಗಳಿಗೆ ಹೋದವರು, ಯಾಕೆಂದರೆ ಎಲ್ಲ ತೀರ್ಥಕ್ಷೇತ್ರಗಳು ಇದ್ದಿದ್ದು ನದಿ ದಂಡೆ ಮೇಲೆ. ಆ ನದಿ ದಂಡೆ ಮೇಲೆ ಕೊಳಗಳ, ಜಲಾಶಯಗಳ ಮೇಲಿತ್ತು. ಅಲ್ಲಿ ಹೋದವರು ಪುಣ್ಯ ಸ್ನಾನವನ್ನು ಮಾಡಬೇಕು, ಆಮೇಲೆ ಆ ಒಂದು ದೇವಾಲಯ ಅಥವಾ ತೀರ್ಥಕ್ಷೇತ್ರವನ್ನು ಭೇಟಿ ಮಾಡಬೇಕು ಅಂತ ಈ ಜನಗಳು ತಾವು ಧರಿಸಿದಂತಹ
ಆ ಒಂದು ಒದ್ದೆಯಾದ ವಸ್ತ್ರಗಳನ್ನು ಅಲ್ಲೇ ತ್ಯಜಿಸ್ಬಿಡೋದು, ತಾವು ಉಪಯೋಗಿಸ್ತಕ್ಕಂಥ ಪ್ಲಾಸ್ಟಿಕ್ ಮುಂತಾದಂತಹ ವಸ್ತುಗಳನ್ನು ಅಲ್ಲೇ ತ್ಯಜಿಸ್ಬಿಡೋದು, ತಾವು ಸೇವಿಸಿದಂತಹ ಪಾನೀಯ ಆಹಾರ ತ್ಯಜಿಸಿದ್ದು ಮುಂತಾದ ಖಾದ್ಯ ವಸ್ತುಗಳು ಇದೆಲ್ಲವನ್ನು ತ್ಯಜಿಸಿ ಸಂಪೂರ್ಣವಾಗಿ ಅವರು ಪರಿಸರ ಮಾಲಿನ್ಯವನ್ನು ಹಾಳು ಮಾಡ್ತಾ ಇದ್ದಾರೆ, ತೀರ್ಥಕ್ಷೇತ್ರಗಳ ಮಾಹಾತ್ಮ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಇದಾಗಬಾರ್ದು. ಯಾಕೆಂದರೆ ಪ್ರತಿ ಒಂದು ತೀರ್ಥಕ್ಷೇತ್ರವು ಒಂದು ವಿಶಿಷ್ಟವಾದ ನದಿಗಳ ದಂಡೆಯ ಮೇಲಿದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಪ್ರತಿನಿತ್ಯ ಸ್ನಾನ ಮಾಡುವಾಗ ಎಲ್ಲ ಭಾರತೀಯರು ಹೇಳ್ಕೊಡೋ ರೀತಿಯಲ್ಲಿ 7 ನದಿಗಳನ್ನು ನಾವು ಮಾಡ್ತಕ್ಕಂಥ ಒಂದು ಸ್ನಾನದ ನೀರಿನಲ್ಲೇ ನಾವು ಆಹ್ವಾನಿಸುವಾಗ ಆ ಒಂದು ಸ್ಥಳಕ್ಕೆ ಹೋದಾಗ ನಾವು ಯಾಕೆ ಆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡಬೇಕು? ಆದ್ದರಿಂದ ಆ ನದಿಗಳ ಪಾವಿತ್ರ್ಯವನ್ನು ನಾವು ಕಾಪಾಡಬೇಕು. ನದಿಗಳಲ್ಲಿ ಎಲ್ಲ ಬಿಸಾಕೋದಲ್ಲ, ನದಿಗಳೆಲ್ಲವನ್ನು ಎಸೆಯೋದಲ್ಲ, ಅದರ ಪಾವಿತ್ರ್ಯವನ್ನು ಶುದ್ಧತೆಯನ್ನು ನಾವು ಮಾಡಬೇಕು, ಕಾಪಾಡಬೇಕು. ಅದರ ಜೊತೆಗೆ ಈ ದೇವಾಲಯಗಳು ವೇದ ಆಗಮ ತಂತ್ರ ಪುರಾಣಗಳ ಮೂಲಕ ಪ್ರತಿಷ್ಠಾಪನೆ ಆಗಿರುತ್ತೆ. ನಮ್ಮ ಋಷಿಮುನಿಗಳು ನಂತರ ಬಂದಂತಹ ಎಲ್ಲ ಆಚಾರ್ಯರು ತಮ್ಮ ಒಂದು ಸಂಪ್ರದಾಯಕ್ಕೆ ತಕ್ಕ ರೀತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆ ವಿಗ್ರಹವನ್ನು ಸ್ಥಾಪಿಸಿ ಅದರಲ್ಲಿ ಯಂತ್ರಗಳನ್ನು ಕೂಡ ಸ್ಥಾಪಿಸಿರ್ತಾರೆ. ಅದರಲ್ಲಿ ಅದರದ್ದೇ ಆದ ಒಂದು ಮಹಿಮೆ ಇರುತ್ತೆ, ಒಂದು ಸ್ಪಂದನ ಇರುತ್ತೆ. ಭಕ್ತಿಭಾವದಿಂದ ಒಳ್ಳೆಯ ಚಿಂತನೆಯಿಂದ ಶುದ್ಧ ಮನಸ್ಸಿನ ಮೂಲಕ ನಾವು ದೇವಾಲಯಕ್ಕೆ ಹೋದಾಗ ನಾವು ಆ ದೇವಾಲಯದಲ್ಲಿ ಭಗವಂತನಿಂದ ಹೊರಹೊಮ್ತಾ ಇರತಕ್ಕಂತಹ ಒಂದು ಅಲೌಕಿಕವಾದ ಅಗೋಚರವಾದ ಅದೃಶ್ಯವಾದ ಸ್ಪಂದನ ಇದೆಯಲ್ಲ, ವೈಬ್ರೇಷನ್ ಅಥವಾ ವೇವ್ ಅಂತ ಏನು ಹೇಳ್ತೀವೋ ಅದು ನಮ್ಮೊಂದಿಗೆ ಸಮೀಕರಿಸಿ ನಾವು ಆ ಸ್ಪಂದನದಲ್ಲಿ ಭಾಗಿಯಾಗ್ಬೋದು. ಅದರೊಂದಿಗೆ ಆ ದೇವಾದಿ ದೇವತೆಗಳ ಒಂದು ದರ್ಶನದ ಮೂಲಕ ನಾವು ಧನ್ಯತೆಯನ್ನು ಪಡಿಬೋದು. ಅದೇ ರೀತಿಯಲ್ಲಿ ಬೆಟ್ಟ ಗುಡ್ಡಗಳಿಗೆ ಹೋಗಿ ಆ ಬೆಟ್ಟ ಗುಡ್ಡಗಳ ಮೇಲೆ ಇರ್ತಕ್ಕಂತಹ ದೇವರುಗಳನ್ನು ನೋಡಿದಾಗ ನಾವು ಬಹಳ ಆಯಾಸದಿಂದ ಹೋಗ್ತೀವಿ, ಬಹಳ ಕಷ್ಟಪಟ್ಟು ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ಆ ದೇವಾಲಯದ ದರ್ಶನವನ್ನು ಮಾಡಿದಾಗ ನಮ್ಮ ಆಯಾಸ ಪರಿಹಾರ ಆಗೋದ ಜೊತೆಗೆ ನಮಗೆ ಧನ್ಯತೆಯ ಭಾವ ಉಂಟಾಗುತ್ತೆ ಮತ್ತು ನಿಸರ್ಗದ ರಮ್ಯ ದೃಶ್ಯಾವಳಿಯನ್ನು ನಾವು ಆನಂದಿಸ್ಬೋದು. ಶ್ರಮದಿಂದ ಶಕ್ತಿ ಹ್ರಾಸ ಆದರೂ ದೇಹಕ್ಕೆ ಮನಸ್ಸಿಗೆ ಆತ್ಮಕ್ಕೆ ಒಂದು ರೀತಿಯಾದಂಥ ಆರೋಗ್ಯಕರ ಬೆಳವಣಿಗೆ ಉಂಟಾಗುತ್ತೆ. ಆ ಪರಮಾತ್ಮನ ಸನ್ನಿಧಿಯಲ್ಲಿ ದೇವಾಲಯದ ಸನ್ನಿಧಿಯಲ್ಲಿ ನಾವು ಕುಳಿತಾಗ ಧ್ಯಾನದ ಸ್ಥಿತಿಯಲ್ಲಿ ಆನಂದದ ಸ್ಥಿತಿಯಲ್ಲಿ ನಾವು ಪಡಿತೀವಿ. ಕೆಲವರು ಕೇಳ್ಬೋದು ಪ್ರಶ್ನೆ, ತೀರ್ಥಕ್ಷೇತ್ರಗಳಿಗೆ ಯಾಕೆ ಹೋಗಬೇಕು? ನಾವು ಇಲ್ಲೇ ನಮ್ಮ ಮನೆಯಲ್ಲೇ ಆ ತೀರ್ಥಕ್ಷೇತ್ರ ಇದೆ ಅಂತ ಪರಿಭಾವಿಸ್ಕೊಂಡು ಇಲ್ಲೇ ಯಾಕೆ ಇರಬಾರ್ದು ಅಂತ. ಪ್ರತಿಯೊಂದು ತೀರ್ಥಕ್ಷೇತ್ರಕ್ಕೂ ಕೂಡ ಅದರದ್ದೇ ಆದ ಒಂದು ಮಹತ್ವ ಇರೋದನ್ನು ನಾವು ನೋಡ್ತೀವಿ. ಮತ್ತು ಮನೆಯಲ್ಲಿ ದಿನನಿತ್ಯದ ಒಂದು ನಿತ್ಯ ನೈಮಿತ್ತಿಕ ಕರ್ಮಗಳು ಸಾಂಸಾರಿಕ ಜಂಜಾಟಗಳಿಂದ ಏಕತಾನತೆಯನ್ನು ಹೊಂದ್ಬಿಟ್ಟಿರ್ತೀವಲ್ಲ, ಆ ಏಕತಾನತೆ ಆ ಏಕಾಂಗಿತನ ಅದರಿಂದ ನಾವು ಬಿಡುಗಡೆ ಹೊಂದಬೇಕಾದ್ರೆ ದಿನನಿತ್ಯದ ದೈನಂದಿಕ ಚಟುವಟಿಕೆಗಳಿಂದ ಬಿಡುಗಡೆ ಹೊಂದಬೇಕಾದ್ರೆ ನಾವು ಈ ತೀರ್ಥಕ್ಷೇತ್ರಗಳಿಗೆ ಹೋಗೋದು ಒಳ್ಳೆಯದು. ಅಲ್ಲಿ ಹೋದಾಗ ಆ ಪ್ರಯಾಣದ ಸಮಯದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟವರು ಸಿಗ್ತಾರೆ. ಅವರ ಒಂದು ಜಾನಪದ ಒಂದು ಹಿನ್ನೆಲೆ, ಅವರ ಆಹಾರ, ಅವರ ವಿಹಾರ, ಅವರ ಸಂಸ್ಕೃತಿ ಅದರ ಪರಿಚಯ ಆಗುತ್ತೆ. ಪರಸ್ಪರ ನಮ್ಮಲ್ಲಿ ಜ್ಞಾನದ ಒಂದು ವಿನಿಮಯ ಆಗುತ್ತೆ, ಮನಸ್ಸಿನ ಆಯಾಸ ಪರಿಹಾರ ಆಗುತ್ತೆ, ಚಿಂತೆಯಿಂದ ದೂರವಾಗ್ತೀವಿ. ಮತ್ತು ಕೆಲವರು ಪಾದಯಾತ್ರೆಯನ್ನು ಕೈಗೊಳ್ತಾರೆ. ಆ ಪಾದಯಾತ್ರೆಯನ್ನು ಕೈಗೊಳ್ಳೋದ್ರಿಂದ ಮನಸ್ಸುಗಳು ದೃಢವಾಗುತ್ತೆ, ದೇಹ ದೃಢವಾಗುತ್ತೆ, ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಹೀಗಾಗಿ ಸಾಧಾರಣವಾಗಿ 3 ರಿಂದ 6 ತಿಂಗಳಲ್ಲಿ ಒಂದು ಬಾರಿ ತೀರ್ಥಯಾತ್ರೆ ಕೈಗೊಳ್ಳೋದು, ಕುಟುಂಬದ ಸದಸ್ಯರೆಲ್ಲ ಸೇರಿ ತೀರ್ಥಯಾತ್ರೆಗೆ ಹೋಗ್ತಕ್ಕಂಥದ್ದು, ತೀರ್ಥಕ್ಷೇತ್ರಗಳ ಪ್ರವಾಸವನ್ನು ಕೈಗೊಳ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಇದು ಸಕಾರಾತ್ಮಕವಾದದ್ದು. ಈ ಮನಸ್ಸು ಪ್ರಫುಲ್ಲತೆಯನ್ನು ಹೊಂದುತ್ತೆ ಮತ್ತು ದೇಹ ಒಂಥರ ದೃಢವಾಗತ್ತೆ, ಶಕ್ತಿಯುತವಾಗತ್ತೆ, ಜೊತೆಗೆ ಆತ್ಮ ಸಂತೋಷವನ್ನು ಹೊಂದತ್ತೆ. ಆ ಕಾರಣದಿಂದ ಹೋಗುವಾಗ ಆದಷ್ಟು ದಯವಿಟ್ಟು ಕನಿಷ್ಠವಾದಂತಹ ನಾವು ಸರಂಜಾಮುಗಳನ್ನು ಲಗೇಜ್ ತೆಗೆದುಕೊಳ್ಬೇಕೇ ಹೊರತು ಇಡೀ ಭಾರೀ ಲಗೇಜ್ಗಳನ್ನು ತೊಗೊಂಡು ಹೋಗಬಾರ್ದು. ಯಾಕೆಂದರೆ ಅದರಿಂದ ಪ್ರಯಾಸ ಜಾಸ್ತಿ. ಆ ಪ್ರಯಾಸವನ್ನು ನಾವು ಮಾಡ್ಕೋಬಾರ್ದು. ಅದು ಬಹಳ ಪ್ರಮುಖವಾದಂಥ ಉದ್ದೇಶ. ಶುದ್ಧತೆಯನ್ನು ಕಾಪಾಡಬೇಕು, ದೇವಸ್ಥಾನದ ಪರಿಸರವನ್ನು ಕಾಪಾಡಬೇಕು. ಇವತ್ತಿನ ದಿವಸ ನಿಮಗೆ ಬಹಳಷ್ಟು ಸೌಲಭ್ಯಗಳಿದೆ. ಆನ್ಲೈನ್ ಮೂಲಕ
ಹೋಟೆಲ್ಗಳು, ಪ್ರವಾಸ ಕ್ಷೇತ್ರದ ವಿವರಣೆ ಸಿಕ್ಕೋಗುತ್ತೆ. ಮುಂಗಡ ಚೆನ್ನಾಗಿ ಕಾಯ್ದಿರಿಸಿ ನಗದು ಹಣವನ್ನು ಆದಷ್ಟು ಕಡಿಮೆ ತೆಗೆದುಕೊಂಡು ಹೋಗಿ ಮತ್ತು ಆರೋಗ್ಯಕರವಾಗಿ ಆರಾಮವಾಗಿ ಆಯಾಸವಿಲ್ಲದೆ ಚೆನ್ನಾಗಿ ಪ್ರವಾಸ ಮಾಡಿ. ಅದು ಪ್ರಯಾಸ ಆಗಬಾರ್ದು. ದೇಶ ಸುತ್ತು ಕೋಶ ಓದು ಅನ್ನೋದ್ರ ಮೂಲಕ ನಿಮ್ಮ ಜ್ಞಾನ ಭಂಡಾರ, ನಮ್ಮೆಲ್ಲರ ಜ್ಞಾನ ಭಂಡಾರ ಜಾಸ್ತಿ ಆಗುತ್ತೆ. ಆಯಾಯ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ವಿವರಿಸ್ತಕ್ಕಂಥ ಸಣ್ಣ ಸಣ್ಣ ಹೊತ್ತಿಗೆಗಳು ಸಿಗುತ್ತೆ. ಅದನ್ನು ಮೊದಲೇ ಕೊಂಡ್ಕೊಂಡು ಅಥವಾ ಆನ್ಲೈನ್ನಲ್ಲಿ ಯೂಟ್ಯೂಬ್ನಲ್ಲಿ ಓದಿ ಅಥವಾ ಕೇಳಿ ನೀವು ಚೆನ್ನಾಗಿ ಅದರ ಬಗ್ಗೆ ತಿಳ್ಕೊಂಡು ಹೋದಾಗ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿರ್ತಕ್ಕಂಥ ಕೆಲವರಿಗೆ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಅದರೊಂದಿಗೆ ಕೆಲವು ಸರಿ ನಿಮಗೆ ಸಜ್ಜನರ ಸಹವಾಸವಾಗ್ಬೋದು, ಸತ್ಸಂಗವಾಗ್ಬೋದು, ಅಪರೂಪದ ಸಾಧುಗಳ ಮುನಿಗಳ ಒಂದು ಭೇಟಿ ಕೂಡ ಆಗ್ಬೋದು. ಏಕೆಂದರೆ 12 ವರ್ಷಕ್ಕೆ ಒಂದು ಬಾರಿ ಮಹಾಕುಂಭ ಮೇಳ ನಡೆದಾಗ ಹಿಮಾಲಯದಲ್ಲಿ 10,000 ಅಡಿಗಳ ಮೇಲಿರ್ತಕ್ಕಂತಹ ಸಾಧುಗಳು, ಅಸಾಧಾರಣ ಸಾಧನೆ ಮಾಡಿದಂತಹ ಮುನಿಗಳೆಲ್ಲ ಆ ಮಹಾಕುಂಭ ಮೇಳಕ್ಕೆ ಬರ್ತಾರೆ. ಅವರ ಒಂದು ಪಾದಸ್ಪರ್ಶದಿಂದಲೇ ಆ ಸ್ಥಳ ಪುಣ್ಯವಾಗುತ್ತೆ. ಅಂಥವ್ರನ್ನ ಭೇಟಿ ಮಾಡಿ ನಾವು ಅಂಥ ಸತ್ಸಂಗದ ಮೂಲಕ ನಾವು ಹೆಚ್ಚಿನ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು, ಒಂದು ಬೆಂಬಲವನ್ನು ಪಡಿಬೋದು. ಆ ಕ್ಷೇತ್ರಗಳಲ್ಲಿ ನಮಗೆ ಒಳ್ಳೆಯ ಗುರುವು ಸಹ ಇಷ್ಟೆಲ್ಲವೂ ಕೂಡ ನಮಗೆ ತೀರ್ಥಕ್ಷೇತ್ರಗಳಿಂದ ದೊರೆತಕ್ಕಂಥ ಲಾಭ. ಆ ಕಾರಣದಿಂದ ಹಿಂದಿನ ಕಾಲದಲ್ಲಿ ಎಲ್ಲ ಪುರಾಣಗಳಲ್ಲಿ ತಿಳಿಸಿದರೆ ಅಯೋಧ್ಯ ಮಥುರಾಮಾಯ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಿಕಾ ಅಂತ. ಅಯೋಧ್ಯೆ ರಾಮ, ಮಥುರೆಯ ಶ್ರೀಕೃಷ್ಣ, ಮಾಯಾ ಅಂದರೆ ಹರಿದ್ವಾರದ ಈಶ್ವರ, ಅಯೋಧ್ಯ ಮಥುರಾ ಮಾಯಾ, ಕಾಶಿಯ ವಿಶ್ವೇಶ್ವರ ಮತ್ತು ಅವಂತಿಯ ಮಹಾಕಾಲೇಶ್ವರ, ಪುರಿಯ ಜಗನ್ನಾಥ ಮತ್ತು ದ್ವಾರಕೆಯ ಕೃಷ್ಣ. ಈ 7 ಸ್ಥಳಗಳು ಮೋಕ್ಷದಾಯಕವಾದದ್ದು ಅಂತ. ಆ ಕಾರಣದಿಂದಲೇ ನಮ್ಮ 18 ಪುರಾಣಗಳಲ್ಲಿ, ವಿಶೇಷವಾಗಿ ಸ್ಕಾಂದ ಪುರಾಣದಲ್ಲಿ ಕಾಶೀಖಂಡದಲ್ಲಿ ಕಾಶಿಯ ಬಗ್ಗೆ, ಪ್ರಯಾಗದ ಬಗ್ಗೆ, ಗಯೆಯ ಬಗ್ಗೆ, ಪುಷ್ಕರದ ಬಗ್ಗೆ, ಬಹಳಷ್ಟು ತೀರ್ಥಕ್ಷೇತ್ರಗಳ ಬಗ್ಗೆ ವಿಸ್ತಾರವಾದ ಮಹಾತ್ಮೆಯನ್ನು ಕೊಟ್ಟಿದ್ದಾರೆ. ಈ ತೀರ್ಥಕ್ಷೇತ್ರಗಳ ಮಹಾತ್ಮ್ಯದ ಬಗ್ಗೆ ನಾವು ತಿಳ್ಕೊಂಡಾಗ ಒಂದು ವಿಷಯದನ್ನು ಗಮನದಲ್ಲಿಟ್ಕೋಬೇಕು. ಏನು ಅಂದರೆ, ಚಿಕ್ಕ ವಯಸ್ಸಲ್ಲೇ ಈ ಕ್ಷೇತ್ರಗಳ ಒಂದು ಪ್ರವಾಸವನ್ನು ಮಾಡೋದು ಒಳ್ಳೆಯದು. ತುಂಬ ಸಣ್ಣ ಮಕ್ಕಳನ್ನು, ಹಿರಿಯರನ್ನು ನಾವು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರಿಗೂ ಕಷ್ಟ, ಮಕ್ಕಳಿಗೂ ಕಷ್ಟ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿ, ಯೌವನದಲ್ಲಿ ಹುರುಪಿದ್ದಾಗ ಈ ತೀರ್ಥಕ್ಷೇತ್ರಗಳನ್ನು ನಿಜವಾದ ಧನ್ಯತಾ ಭಾವದಿಂದ, ಒಳ್ಳೆಯ ಭಾವನೆಯಿಂದ ನಾವು ಆ ರೀತಿಯಲ್ಲಿ ನಮ್ಮ ದೇಶದ ಬಗ್ಗೆ, ತೀರ್ಥಕ್ಷೇತ್ರಗಳ ಬಗ್ಗೆ, ನಮ್ಮಲ್ಲಿ ಬಂದಿರತಕ್ಕಂಥ ಈ ಸನಾತನ ಪೌರಾಣಿಕ ವೈಶಿಷ್ಟ್ಯದ ಬಗ್ಗೆ ಮತ್ತು ಭೌಗೋಳಿಕ ಕ್ಷೇತ್ರಗಳ ಮಹಾತ್ಮ್ಯದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಬಹಳ ಶ್ರೇಷ್ಠಕರ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.